ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕಲಘಟಗಿ ತಾಲೂಕಿನ ಗಳಗಿ ಹುಲ್ಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ರಾಜೇಶ್ವರಿ ಸುರೇಶ್ ಗಿರಿಯಾಲ ಅವರ ಮನೆಯಲ್ಲಿದ್ದೇವೆ. ಸೊ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ, ಅದೇ ರೀತಿ ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಂಡಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸೊ ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ, ಅದನ್ನ ಈ ಗಳಗಿ ಹುಲ್ಕೊಪ್ಪ ಗ್ರಾಮದ ಮಹಿಳೆಯರಾದಂಥವ್ರು ಯಾರಾದರೂ ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಸೈಡ್ ನಿಂತ ಹಾಕ್ರಿ ಸರ್, ಅಲ್ಲಿ ಇಲ್ಲಿ ನಿಂತ ಹಾಕ್ರಿ ಅಂದ್ರೆ ಇಲ್ಲ ಅಮ್ಮಾರು ಯಾರು ನಾಷ್ಟ ಮಾಡಿಲ್ಲನ್ರಿ ಇವತ್ತ? ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್ ತಮ್ಮ ಹೆಸರು? ರಾಜೇಶ್ವರಿ ಸುರೇಶ್ ಗಿರಿಯಾಲ ಅಂತ, ಗಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಗಳಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸೊ ನಿಮ್ದು ಯಾವ ವಾರ್ಡಿನಿಂದ ಆಯ್ಕೆ ಆಗಿದೆ? 5ನೇ ವಾರ್ಡು. ಅಂದ್ರೆ ಅಲ್ಲಿ ನಿಮ್ಮ ಯಾವ ಊರಿಂದ ಆಯ್ಕೆ ಆಗಿದ್ದ? ಅಂದ್ರೆ ನಿಮ್ದು ಗಳಗಿ ಹುಲ್ಕೊಪ್ಪ ಎರಡು ಕೂಡಿ ಇದಾವೆ. ಸೊ ಅದ್ರಲ್ಲಿ ಗಳಗಿ ಇದ್ರಲ್ಲಿ ಗಳಗಿ ವಾರ್ಡ್ ನಂಬರ್ 5ರಿಂದ ಆಯ್ಕೆ ಆಗಿದ್ದ. ಸೊ ನಿಮ್ಮ ವಾರ್ಡ್ನಲ್ಲಿ ಇದ್ದಂತ ಮತಗಳು ಎಷ್ಟು ಮಾಡಿದ್ರು? 204. ಒಟ್ಟು ಇದ್ದಂತ ಮತಗಳು ಟೋಟಲ್ ಓಟ್ಗಳು 900 ಚಿಲ್ಲರೆ. ಸೊ 900 ಚಿಲ್ಲರಿಂದ ನಿಮಗೆ ಬಿದ್ದಂತ ಮತಗಳು ಎಷ್ಟು ಮಾಡಿದ್ರಿ? 206 ಮತಗಳಿಂದ ನೀವು ಒಂದು ಜಯವೇರಿನ ಗಳಿಸಿದ್ದೀರಿ. ಸೊ ಮತ್ತೆ ಇದಕ್ಕಿಂತ ಮುಂಚೆ ತಾವೇನ್ ಮಾಡ್ಕೊಂಡಿದ್ರಿ? ಹೌಸ್ ವೈಫ್. ಸೊ ಈಗ ರಾಜಕೀಯಕ್ಕೆ ಬರಕ ಕಾರಣ ಏನ್ರಿ? ನಿಮ್ಮ ಮನೆಯವರು. ಸೊ ಅಂದ್ರೆ ಅವರೇ ನಿಮ್ಮನ್ನ ಒಂದು ರಾಜಕೀಯಕ್ಕೆ ಬರ್ರಿ ಅಂತ ಹೇಳಿದ್ರು? ಇಲ್ಲಾಂದ್ರೆ ಆಸೆಗಳು ಇರ್ಲಿಲ್ಲ ಅವರ, ಬಟ್ ನಿಲ್ಸಿದ್ರು. ಮೇಡಮ್, ಅದೇ ರೀತಿ ನೀವು ಒಂದು ಈಗ ರಾಜಕೀಯಕ್ಕೆ ಬಂದ್ರೆ ಅಂದ್ರೆ ನಿಮ್ಮ ಮನೆತನ ಅಂದ್ರೆ ಮೊದ್ಲಿನ ತರ ನಿಮ್ಮ ಹಸ್ಬೆಂಡ್ ಏನಿದಾರಲ್ಲ ಅವರ ಕಡೆಯಿಂದ ಏನಾದ್ರು ರಾಜಕೀಯದಲ್ಲಿ ಇದ್ರ? ನಮ್ಮ ಮನೆಯವರು 2 ಸಲ ನಿಂತಿದ್ರು, ಅವರ ಆರ್ಷ ಬರ್ಲಿಲ್ಲ. ಅದಕ್ಕೆ ಈ ಸಲ ನಿಲ್ಲ ಅಂತ ಹಿರಿಯರು ನಿಲ್ಸಿದ್ರು. ಅವರ ಪ್ರಯತ್ನದಿಂದನೇ ಆಗಿದೆ. ಹಿರಿಯರ ಬೆಂಬಲ ನಮ್ಮ ಜನರ ಒಂದು ಬೆಂಬಲ ನಮ್ಮ ಮೇಲೆ ಇತ್ತು. ಅದಕ್ಕೋಸ್ಕರ ನಾನು ಆರ್ಷ ಬಂದಿದ್ದಕ್ಕೆ ಅವ್ರಿಗೆ ಹಿರಿಯರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ನಾನು. ಅದೇ ರೀತಿ ನೀವು ಹಿರಿಯರ ಕಡೆಯಿಂದಾನೆ ನೀವು ಒಂದು ಈಗ ಒಂದು ಗಳಗಿ ಹುಲ್ಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಿ. ಸೊ ಅಂದ್ರೆ ಈಗ ನೀವು ಒಂದು ಪಂಚಾಯತಿ ಅಧ್ಯಕ್ಷರಾಗಿ ಸೊ ನಿಮ್ಮ ಮನೆಯಲ್ಲಿದ್ದಂತ ಒಂದು ಹೌಸ್ ವೈಫ್ ಕೆಲಸಗಳು, ಇದು ಎರಡೂ ಜೀವನಕ್ಕೂ ಯಾವ ರೀತಿ ನಿಮ್ಗೆ ವ್ಯತ್ಯಾಸ ಬರ್ತಾ ಇದೆ? ಮನೆ ಬಿಟ್ಟು ಎಲ್ಲಿ ಹೊರಗಡೆ ಹೋಗ್ತಾ ಇರ್ಲಿಲ್ಲ, ಒಂದ್ಸರಿನೂ ಹೋಗ್ತಾ ಇರ್ಲಿಲ್ಲ. ಬಟ್ ನಾನು ಆರಿಸಿ ಬರ್ತೀನಿ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೆಯವರ ಅವ್ರು ನನಗೆ ಸಪೋರ್ಟ್ ಮಾಡಿದ್ದು, ಅವ್ರು ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬಾನೇ ಖುಷಿ ಆಗ್ತದೆ. ಈ ಜನರಾಗ ನಾನು ನಿಂತಿದ್ದೀನಿ ಅಂದ್ರೆ ಒಂದು ದೊಡ್ಡ ಹೆಮ್ಮೆ ನನಗಾಗ್ತೈತಿ. ನನಗೆ ಅಂತ ಗಂಡನ ಪಡಕ್ ನಾನು ಬಹಳ ಇಷ್ಟಪಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಅದೇ ರೀತಿ ಒಂದು ಈಗ ಗ್ರಾಮ ಇದು ನಿಮ್ದು ಒಂದು ರಾಜಕೀಯ ಜೀವನಕ್ಕೆ ಬರಕ್ಕೆ ನಿಮ್ಗೊಬ್ರು ಗುರುಗಳು ಅಥವಾ ಒಬ್ರು ಸ್ಫೂರ್ತಿ ಅಂತಂದ್ರೆ ಯಾರನ್ನಂತ ಹೇಳ್ತೀರಾ? ನಮ್ಮ ಮನೆಯವರು ಅಥವಾ ಹಿರಿಯರು. ಸೊ ಅವರೇ ಒಂದು ಗುರುಗಳು, ಅವರೇ ಒಂದು ಸ್ಫೂರ್ತಿ ಅಂತ ಹೇಳ್ತೀರಾ? ಅದೇ ರೀತಿ ಈಗ ನಿಮ್ಮ ಹತ್ರ ಒಂದು ಅಧ್ಯಕ್ಷ ಸ್ಥಾನ ಬಂದು ಕೆಲವೇ ದಿನಗಳಾಯ್ತು. ಸೊ ಇನ್ನೂ ತಮ್ಮ ಹತ್ರ 5 ವರ್ಷಗಳ ಕಾಲ ಅಧಿಕಾರ ಇರ್ತಿದೆ. ಸೊ ಆ ಅಧಿಕಾರದಾಗ ನಿಮ್ಮ ಒಂದು ಗಳಗಿ ಹುಲ್ಕೊಪ್ಪ ಗ್ರಾಮ ಪಂಚಾಯತಿನ ಯಾವ ರೀತಿ ನೀವು ಡೆವಲಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಊರನ್ನ ಸುಧಾರಣೆ ಮಾಡ್ಬೇಕು. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ರು, ಹಿಂಗ್ ಹೋದ್ರು, ಸುಧಾರಣೆ ಹೋದ್ರು. ನನ್ನ ಕನಸುಗಳು ಬಾಳ ಇದಾವೆ. ನಾನು ಊರನ್ನ ಸುಧಾರಣೆ ಮಾಡ್ಬೇಕು, ಯಾವುದಕ್ಕೊಂದು ಕೊರತೆಗಳು ಇಲ್ಲದಂಗ ನಾನು ನಿಭಾಯಿಸ್ಬೇಕು ಅನ್ನೋದು ಒಂದೇ ಒಂದು ಆಸೆ ಬಹಳ ಇದೆ. ಬಟ್ ಆದ್ರೆ ಇದನ್ನಿಲ್ಲ, ಫಿಯಾಡಿ ವರ್ಕ್ ಮಾಡ್ಬೇಡ ಅಂತ ಹೇಳ್ತಾರೆ ಸರ್. ಈಗ ಸದ್ಯ ಮಾಡ್ಬೇಡ್ರಿ, ಮುಂದ್ ಮಾಡಂತಾರೆ. ಅದು ಏನು ಕೆಲಸಗಳಾಗಿಲ್ಲ ನಮ್ಮೂರಲ್ಲಿ, ಅದೊಂದು ಬೇಜಾರು ನಮಗೆ. ಸೊ ಅಂದ್ರೆ ನಿಮ್ಮ ಈ ಒಂದು ಪೀರಿಯಡ್ ನಲ್ಲಿ ಯಾವ ರೀತಿ ನೀವು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಷ್ಟೇ ಏನು
ಹೋದ್ವಾ ಇಂಥ ಅಧ್ಯಕ್ಷರಿದ್ರು ಸುಧಾರಣೆ ಮಾಡಿ ಹೋದ್ರು ಅನ್ನೋ ಹಿಂದಿನ ಪೀಳಿಗೆ ಬಂದ್ರು ಕೂಡ ಅವ್ರು ನಮ್ಮನ್ನ ಆರಿಸ್ತರ್ವಂಗಿರ್ಬೇಕು ಅಂತ ಅಂದೇ ನಾನು ಕೇಳ್ಕೊತಾ ಇರೋದು. ಸೊ ಈಗ ನಿಮ್ಮ ಊರು ಒಂದು ಗಳಗಿಹುಲ್ಕೊಪ್ಪ ಹಿಂದುಳಿದಂತ ಒಂದು ಊರು ಅಂತ ಹೇಳ್ತಾರೆ. ಸೊ ತಮಗೆ ಅನಿಸ್ತದೆ ನಿಜ ಯಾವ ಕಾರಣಕ್ಕೆ ಅಂತ ಹೇಳ್ತಾರೆ? ಅದು ಅಷ್ಟೇ. ಅಲ್ಲ ಅಂದ್ರೆ ಯಾವ ಕಾರಣಕ್ಕೆ ನೀವು ಹಿಂದುಳಿದಂತ ಊರು ಅಂತ ಹೇಳ್ತೀರಾ? ಅಂದ್ರೆ ಇಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಯಾವ ರೀತಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ? ಇಲ್ಲಿ ಕೊರತೆಗಳು ಭಾಳ ಇದಾವೆ. ಭಾಳ ಇದನ್ನ ನಾವು ಅದನ್ನೆಲ್ಲರೂ ಸುಧಾರಣೆ ಮಾಡಿ ಹೋಗ್ಬೇಕು ಅನ್ನೋ ಒಂದು ಆಸೆ ಭಾಳ ಇದೆ. ಆದ್ರೆ ಅವ್ರು ಆಗ್ತಾ ಇಲ್ಲ. ಈಗ ಸಿಸಿ ರೋಡ್ ಆಗಬೇಕು, ಅಲ್ಲಿ ಇದನ್ನ ಇರಬಾರ್ದು, ಮಣ್ಣಿಂದ ಇರಬಾರ್ದು, ಸಿಸಿ ಇದನ್ನ ಆಗಬೇಕು ಅನ್ನೋ ಭಾಳ ಆಸೆ ಇದೆ. ಮೇಡಮ್ ಅದೇ ರೀತಿ ಒಂದು ಈಗ ಅಧ್ಯಕ್ಷರಾಗಿದ್ದೀವಿ. ಸೊ ಶಿಕ್ಷಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಿಮ್ಮ ಊರುಗಳಿಗೆ ಒಂದು ಪ್ರೋಗ್ರಾಮ್ ಶಿಕ್ಷಣದ ಬಗ್ಗೆ ಅಂದ್ರೆ ನೀವು ಒಂದು ನಿಮ್ಮ ಊರಿನಲ್ಲಿ ಶಿಕ್ಷಣ ಯಾವ ರೀತಿ ಇದೆ? ಮೇಡಮ್ ಅದೇ ರೀತಿ ನಿಮ್ದೊಂದು ಗಳಗಿಹುಲ್ಕೊಪ್ಪ ಗ್ರಾಮದಲ್ಲಿ ಇನ್ನೂ ಯಾವ ರೀತಿ ನೀವು ಅಭಿವೃದ್ಧಿಗಳನ್ನ ಮಾಡ್ಬೇಕು ಅನ್ಕೊಟ್ರೆ ನಿಮ್ಮ ಒಂದು ಕನಸುಗಳು ಯಾವ ರೀತಿ ಇದೆ ಅದನ್ನ ನಮ್ಮ ಜೊತೆ ಹಂಚ್ಕೋತೀರಾ? ಯಾವುದನ್ನು ಯಾರೇ ಬಂದ್ರು ಕುಂದು ಕೊರತೆಗಳು ಇಲ್ದಂಗೆ ನಾನು ನಿಭಾಯಿಸ್ಬೇಕು. ಅವ್ರಿಗೆ ಬಂದ್ರೆ ನಾನು ಅವ್ರಿಗೆ ಸಹಾಯತೆ ಕೊಡ್ಬೇಕು ಅನ್ನೋ ಒಂದು ಇದನ್ನಿದೆ ನನಗೆ. ಅಂಗನವಾಡಿ ಅವ್ರಿಗೆ ಭಾಳ ಹೆಲ್ಪ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಮತ್ತು ಯಾವುದೇ ಮಕ್ಕಳು ಬಂದ್ರೆ ಅವ್ರಿಗೆ ನಾನು ತೊಂದರೆ ಮಾಡಬಾರ್ದು. ಎಲ್ಲಾನು ಅವ್ರಿಗೆ ಏನೇ ಬಂದ್ರು ನಾನು ಕೊಡಿಸ್ಬೇಕು. ನನ್ನ ಕೈಲಿಂದ ಎಷ್ಟಾಗತ್ತ ಸಾಧ್ಯ ಮಾಡ್ತಾನಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಒಂದೇನಾದ್ರೂ ಸಮಸ್ಯೆಗಳಿದ್ದರೆ ಅದನ್ನ ನಮ್ಮ ಗ್ರಾಮೀಣ ಟಿವಿ ಮೂಲಕ ಒಂದು ಮನವಿ ರೂಪದಲ್ಲಿ ನೀವು ಸರ್ಕಾರದ ಹತ್ರ ಇಡ್ಬೋದು ಮೇಡಮ್. ಯಾವ ರೀತಿ ಸಮಸ್ಯೆಗಳಿದ್ರೆ ಬಡ ಜನರಿಗೆ ಫ್ಲಾಟ್ ಬೇಕು ಅಂತ ಅವ್ರಿಗೆ ಮಾಡ್ಕೊಡ್ಬೇಕು. ಅಥವಾ ಮಕ್ಕಳಿಗೆ ಶಾಲೆ ಬಿದ್ದು ಹೋಗೋ ಸಂಭವ ಇದೆ ಇವಾಗ, ಅವ್ರಿಗೆ ಒಂದು ಶಾಲೆ ಕಟ್ಟಿಸ್ಕೊಡ್ಬೇಕು. ಹೈಸ್ಕೂಲ್ ರೆಡಿ ಆಗ್ತಾ ಇದೆ, ಅದು ಬೇಗ ಆಗ್ಬೇಕು ಅನ್ನೋ ಒಂದು ಇದನ್ನಿದೆ ನನಗೆ. ಅದು ಬೇಗ ಮಾಡಿಸ್ಬೇಕು ಅಂತ ಮಕ್ಕಳ ಕೋರಿಕೆ ನನ್ನ ಕೇಳ್ತಾ ಇದಾರೆ. ಅದನ್ನ ಮಾಡಿಸ್ಕೊಡ್ತೇನೆ ಅನ್ನೋ ಒಂದು ಇದನ್ನಿದೆ. ಹಾಗೂ ನಿಮ್ಮ ಟಿವಿ ಅವ್ರಿಗೂ ನಾನು ಕೇಳ್ಕೊತ ಮಾಡಿಸ್ಕೊಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಾನು. ಧನ್ಯವಾದಗಳು ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿಕೊಂಡಿದ್ದಕ್ಕೆ, ನಿಮ್ಮ ಮನದಾದ ಅನಿಸಿಕೆಗಳು ನಮ್ಮ ಗ್ರಾಮೀಣ ಟಿವಿಯಲ್ಲಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಮತ್ತೊಮ್ಮೆ ಅವರಿಗೆ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಒಂದು ಇಲ್ಲಿ ಗಳಗಿಹುಲ್ಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥವರು ರಾಜೇಶ್ವರಿ ಗಿರಿಯಾಲವ್ ಮೇಡಮ್ ಅವರು ಒಂದು ಮನವಿಯನ್ನು ಇಟ್ಟಿದ್ದಾರೆ ಸರ್ಕಾರದ ಹತ್ರ. ಅದು ಒಂದು ಆದಷ್ಟು ಬೇಗ ಬಡ ಜನಕ್ಕೆ ಒಂದು ಪ್ಲಾಟ್ಗಳ ಬಗ್ಗೆ ಆಗಲಿ, ಒಂದು ಸರ್ಕಾರದ ಶಾಲೆಯ ಬಗ್ಗೆ ಒಂದು ಬಿಲ್ಡಿಂಗ್ ಬಿದ್ದೋಗುವ ಒಂದು ಸಂಭವ ಇದೆ. ಸೊ ಅದನ್ನು ಆದಷ್ಟು ಬೇಗ ಒಂದು ಸರಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಒಂದು ಮನವಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಓವರ್ ಟು ಗ್ರಾಮೀಣ ಟಿವಿ, ಕ್ಯಾಮ್ರಾಮನ್ ಸಂತೋಷ್ ಜೊತೆ ವಿಕಾಸ್.